ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನೆಕ್ಸ್ಟ್ ಟೀಮ್ ಜಾಕಿ ರೈಡರ್ಸ್ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಕ್ಯಾಪ್ಟನ್ ಮನೋರಂಜನ್ ರವಿಚಂದ್ರನ್ ಸರ್, ಓನರ್ ವಿನುತಾ ಮ್ಯಾಮ್, ಅದೇ ರೀತಿಯಾಗಿ ನಮ್ಮ ಸ್ಟಾರ್ ಅಂಬಾಸಿಡರ್ ಮೋಹನ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಜಾಕಿ ರೈಡರ್ಸ್ ಕ್ಯಾಪ್ಟನ್ ಮನೋರಂಜನ್ ರವಿಚಂದ್ರನ್ ಸರ್, ಓನರ್ ವಿನುತಾ ಮ್ಯಾಮ್, ಅದೇ ರೀತಿಯಾಗಿ ನಮ್ಮ ಸ್ಟಾರ್ ಅಂಬಾಸಿಡರ್ ಮೋಹನ್ ಸರ್. ಓಕೆ, ಮನೋರಂಜನ್ ಸರ್, ಲಾಸ್ಟ್ ಟೈಮ್ಗೆ ಈಗ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀವಿ. ರನ್ನರ್ ಅಪ್ ಆಗಿದ್ರಿ, ಈ ಸಲ ಯಾವ ರೀತಿಯಾಗಿ ಪ್ರಿಪರೇಷನ್ ಮಾಡಬೇಕು ಅಂತ ಇದ್ದೀರಾ? ಮೋಹನ್ ಸರ್, ಓಕೆ ಮೋಹನ್ ಸರ್, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಸ್ಟಾರ್ ಅಂಬಾಸಿಡರ್ ಆಗಿದ್ದೀರಾ ನಮ್ಮ ಜಾಕಿ ರೈಡರ್ಸ್ಗೆ. ಅಪ್ಪು ಕಪ್ ಸೀಸನ್ 4 ಇಂದ ನಿಮ್ಮ ನಿರೀಕ್ಷೆಗಳು, ನಿಮ್ಮ ಮಾತು ಸರ್. ಎಲ್ರಿಗೂ ನಮಸ್ಕಾರ. 3 ಸೀಸನಲ್ಲಿ ಚೇತನ್ ಕರೀತಾ ಇದ್ರು, ಟಾಸ್ ಹಾಕಕ್ಕೆ ಬನ್ನಿ ಅಂತ. ಈಗ 4ನೇ ಸೀಸನಲ್ಲಿ ಸ್ಟಾರ್ ಅಂಬಾಸಿಡರ್ ಬನ್ನಿ ಅಂತ. ಸೊ ನಾನು 2 ಸಿನಿಮಾ ಹೀರೋ ಮಾಡಿದ್ದಾರೆ ಚೇತನ್, ಹಾಗಾಗಿ ಅವರು ಇಲ್ಲ ಅಂತ ಸೊ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಒಂಥರ ಇದು ಹಬ್ಬದ ವಾತಾವರಣ. ರವಿಶಂಕರ್ ಹೇಳ್ದಂಗೆ ಅಪ್ಪು ಕೂಡ ನನಗೆ ತುಂಬ ಕ್ಲೋಸು. ಅವ್ರ ಸೆಕೆಂಡ್ ಇನ್ನಿಂಗ್ಸು ನನ್ನ ಕಥೆಯಿಂದನೇ ಪ್ರಾರಂಭ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ಮನೋರಂಜನ್ ಬಗ್ಗೆ ಹೇಳಬೇಕು ಅಂತಿದ್ರೆ ಅವ್ರ ಅಪ್ಪನ ಕೆಲಸ ಮಾಡ್ತಾ ಇದ್ದೆ, ಈಗ ಅವನ ಜೊತೆ ಇದ್ದೀನಿ. ಸೊ ಹಾಗಾಗಿ ವಿನುತಾ ಮೇಡಮ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ನನ್ನ ಸಪೋರ್ಟು ನಿಮ್ಗೆ ಈ ಸಲ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮನೋರಂಜನ್ ಸರ್, ಪ್ಲೀಸ್. ಮಾತಾಡಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಐ ಶುಡ್ ಅಪ್ರಿಷಿಯೇಟ್ ಚೇತನ್. ಫಸ್ಟ್ ಸೀಸನ್ ನಂಗೆ ಕರೆದಿಲ್ಲ ಆ್ಯಕ್ಚುಲಿ ಸೆಕೆಂಡ್ ಸೀಸನ್ ಕರೆದಿದ್ದು. ಸೊ ಐ ಮಿಸ್ ದ ಫಸ್ಟ್ ಸೀಸನ್. ಲಾಸ್ಟ್ ಸೀಸನ್ ರನ್ನರ್ ಅಪ್ ಜಸ್ಟ್ ಮಿಸ್ಸು. ಸೊ ಅರ್ಜುನ್ ಅವ್ರು ಹೇಳಿದ್ರು ಈ ಸಲ ಕಪ್ ಅವ್ರದ್ದೆ ಅಂತ ರವಿಶಂಕರ್ ಸರ್ ಹೇಳಿದ್ರು. ಸೊ ನೆಕ್ಸ್ಟ್ ಇಯರ್ ಇದೇ ಟೈಮಿಗೆ ನಾನು ಫಸ್ಟ್ ಬರ್ತೀನಿ, ನೀವು ಮೋಸ್ಟ್ಲಿ ಸೆಕೆಂಡ್. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಫಸ್ಟ್ ಸೀಸನ್ಗೆ ಕರೆದಿಲ್ಲ ಅನ್ನೋದನ್ನ ಈಗ 10 ಸೀಸನ್ ಹೋದ್ರೆ ನೀವು ಹೇಳಲೇಬೇಕು. ಓಕೆ, ಸೂಪರ್. ವಿನುತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಲ್ಲ ವಿನುತಾ ಮ್ಯಾಮ್, 2 ಲೈನ್ಸ್ ಪ್ಲೀಸ್. ಅವ್ರು ಆಕ್ಚುಲಿ ಆಂಕರ್, ನೀವು ಮಾತಾಡಿದ್ರೆ ಮೈಕ್ ಬೇಜಾರು ಮಾಡ್ಕೊಳ್ಳೋದು ಮ್ಯಾಮ್, ಪ್ಲೀಸ್. ಅಪ್ಪು ಕಪ್ ಬಗ್ಗೆ ಏನು ಹೇಳೋದು, ಲಾಸ್ಟ್ ಟೈಮೇ ನನಗೆ ಚೇತನ್ ಅಪ್ರೋಚ್ ಮಾಡಿದ್ರು ಟೀಮ್ ತಗೊಳ್ಳಿ ಅಂತ. ಬಟ್ ನಾನೇನು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಬಟ್ ಬಂದು ಯಾವಾಗ ನಾನು ಇಲ್ಲಿ ಟೂರ್ನಮೆಂಟ್ ನೋಡಿದೆ, ಅವಾಗ ಅನಿಸ್ತು ಐ ಶುಡ್ ಬಿ ಪಾರ್ಟ್ ಆಫ್ ಇಟ್ ಅಂತ. ಆಡಿಯನ್ಸ್ ಥರ ನೋಡೋದಕ್ಕಿಂತ ಇಲ್ಲಿ ಬಂದು ಆ ಟೀಮ್ ಒಳಗಿರೋದಿದೆಯಲ್ಲ, ಐ ಥಿಂಕ್ ಅದು ಬೇರೆ ಥರನೇ ಇರುತ್ತೆ. ಸೊ ನನ್ನ ಹಸ್ಬೆಂಡ್ ಸಪೋರ್ಟ್ ಇದೆ, ಇವತ್ತು ಇಲ್ಲಿ ನಿಂತಿದ್ದೀನಿ. ಐ ಶುಡ್ ಥ್ಯಾಂಕ್ ಮೈ ಹಸ್ಬೆಂಡ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಟು ಜಾಕಿ ರೈಡರ್ಸ್. ಆಲ್ ದ ವೆರಿ ಬೆಸ್ಟ್. ಬೇಡವಾ ಗಿಡ ಬೇಡವಾ? ಮನೋರಂಜನ್ ಸರ್, ಪ್ಲೀಸ್ ವೇದಿಕೆಗೆ ಬರಬೇಕು. ಇದೀಗ ನಮ್ಮ ಜಾಕಿ ರೈಡರ್ಸ್ಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಆಲ್ ದ ವೆರಿ ಬೆಸ್ಟ್. ಆಪ್ಷನ್ ಅಲ್ಲಿ ನಿಮಗೆ ಬೇಕಿರೋ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಿಗಂತ್ ಸರ್ ಆ್ಯಂಡ್ ಸೃಜನ್ ಲೋಕೇಶ್ ಸರ್ ಸ್ವಲ್ಪ ಸಮಯದಲ್ಲಿ ನಮ್ಮನ್ನು ಜಾಯಿನ್ ಆಗ್ತಾರೆ. ಮೋನಿ ಸರ್, ಹಾರ್ಟ್ಲಿ ವೆಲ್ಕಮ್. ಒಬ್ಬರೇ ಬಂದ್ರು ಅಂತ ಚಪ್ಪಾಳೆ ತರ್ತಿರುವ ಹೇಗೆ? ಮೋನಿ ಸರ್, ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಮ್ಮ ಜೊತೆಯಾಗಿದ್ದಕ್ಕಾಗಿ. ಲಾಸ್ಟ್ ಸೀಸನಲ್ಲಿ ದಿಲೀಪ್ ಸರ್ ಇದ್ರು ಟೀಮಲ್ಲಿ. ಸೊ ಸೀಸನ್ 4 ಅಫ್ಕೋರ್ಸ್ ಒಂದು ಒಳ್ಳೆ ತಂಡ ನಮಗೆ ಸಿಗುತ್ತೆ. ಈಗ ಸೀಸನ್ 4ಅಲ್ಲಿ ನಮ್ಮ ನಿರೀಕ್ಷೆಗಳು ಪ್ಲೀಸ್. ಸೀಸನ್ 2, 3 ನಾನು ದಿಲೀಪ್ ರಾಜ್, ನಮ್ಮ ಮಾಮ ಅವ್ರು ಆ್ಯಕ್ಚುಲಿ ನನ್ನ ಮದರ್ಸ್ ಓನ್ ಬ್ರದರ್. ಸೊ ಇಲ್ಲಿ ಬಂದು ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ರದರ್ ನಾವು ಫ್ಯಾಮಿಲಿ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅಲ್ಲಿ ಗೊತ್ತಿಲ್ಲ, ಇಲ್ಲೇ ತುಂಬ ಮಾಡಿದ್ವಿ these 2 years. Thanks to Chetan, very good organizer, I must say. And not only sports, I've seen his other events also, very good organizer.
ತುಂಬ ಮೇಲೆ ಬೆಳಿಬೇಕು ಚೇತನ್ ಈಸ್ ವೆರಿ ಆಂಬಿಷಿಯಸ್. ಆಲ್ಸೋ ಆಲ್ ದ ಬೆಸ್ಟ್ ಆಲ್ ದ ಟೀಮ್ಸ್. ನೋಡೋಣ, ಹೋಪ್ಫುಲಿ ಸೀಸನ್ 2 ವಿನ್ನರ್ಸ್ ಆಗಿದ್ದೀವಿ. ಸೀಸನ್ 3ನಲ್ಲಿ ಸೆಮಿಫೈನಲ್ಸ್ ಆಗಿದ್ವಿ. ನಮ್ಮದು ಪರಿತೋಷ ಕಾಂಪಿಟೇಷನ್ ಇತ್ತು. ವಿಲ್ ಸಿ ದಿಸ್ ಟೈಮ್ ವಾಟ್ ಹ್ಯಾಪನ್ಸ್. ಆಕ್ಷನಲ್ಲೇ ಕಾಂಪಿಟೇಷನ್ ಇತ್ತು ಲಾಸ್ಟ್ ಟೈಮು. ಈ ಸತಿ ನೋಡೋಣ. ಆಲ್ ದ ಬೆಸ್ಟ್ ಆಲ್ ದ ಟೀಮ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೋನಿ ಸರ್. ಈಗ ಮೋನಿ ಸರ್, please put your hands together to the team Veera Kannadiga Bulls. Captain Digant sir, Star Ambassador Srijan Loki sir, ಸ್ವಲ್ಪ ಹೊತ್ತಲ್ಲಿ ಜಾಯಿನ್ ಆಗ್ತಾರೆ. ಓನರ್ ಮೋನಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಗೋವಾದಲ್ಲಿ ಇಮ್ರಾನ್ ಸರ್, ಲಾಸ್ಟ್ ಟೈಮ್ ಗೋವಾಗೆ ಹೋಗಿದ್ರಿ, ಈ ಸಲ ಎಲ್ಲಿಗೆ ಹೋಗೋ ಪ್ಲಾನ್ ಇದೆ? ಚೇತನ್ ಅವ್ರ ಹತ್ರ ಮಾತನಾಡಿದ್ರ? ಅದು ಚೇತನ್ ಸರ್ ಎಲ್ಲಿ ಕರ್ಕೊಂಡು ಎಲ್ಲರೂ ನಮಸ್ಕಾರ. ಓಕೆ, ಸೀಸನ್ 4 ಎಲ್ಲರೂ ಹೇಳ್ದಂಗೆ ಮೋರ್ ಎಕ್ಸೈಟ್ಮೆಂಟ್, ಮೋರ್ ಪವರ್, ಮೋರ್ ಎನರ್ಜಿ, ಮೋರ್ ಗೇಮ್. ಎಲ್ಲರ ಜೊತೆಗೆ ಸೇರಿ ಆಡೋಣ. ಎಲ್ಲರೂ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಜೊತೆಯಲ್ಲಿ. ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ದ ಟೈಮ್ ವೇರ್ ವಿ ಆಲ್ ಸೆಲೆಬ್ರೇಟ್ ಗೇಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವಿ ಆಲ್ ಆರ್ ರೆಡಿ. ಆ್ಯಂಡ್ ಪಂಚಾಕ್ಷರಿ ಸರ್ ಆ್ಯಸ್ ಎ ನ್ಯೂ ಓನರ್ ನಮ್ಮ ಬಂದಿದ್ದಾರೆ. ನನಗೂ ಕೂಡ ಚೇತನ್ ಸರ್ ಪ್ರಮೋಷನ್ ಕೊಟ್ಟಿದ್ದಾರೆ ಆಸ್ ಎ ಕ್ಯಾಪ್ಟನ್. ಸೊ ಐಮ್ ಹ್ಯಾಪಿ ಆ್ಯಂಡ್ ಮೋರ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಸರ್ ಇಸ್ ಆಲ್ವೇಸ್ ದೇರ್ ಆಸ್ ಎನ್ ಎನರ್ಜಿ ಕ್ಯಾಪ್ಸೂಲ್ ನಮಗೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಂಡ್ ಪಂಚಾಕ್ಷರಿ ಸರ್, ವೆಲ್ಕಮ್ ಟು ಅಪ್ಪು ಕಪ್ 4. And thank you very much to everybody, and let's play. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಚೇತನ್ ಸೂರ್ಯ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮಿಂದಲೇ ಇವತ್ತು ಅಪ್ಪು ಅವ್ರಿಗೂ ನಾವು ಡೈರೆಕ್ಟಾಗಿ ಮೀಟ್ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಅಪ್ಪು ಹೆಸರಲ್ಲಿ ಇಟ್ಟವ್ರು ಈ ಕಪ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ವಿಷಯ, ತುಂಬ ಖುಷಿ ಆಗ್ತಾ ಇದೆ ನನಗೆ. ಒಂದು ಸ್ಪೆಷಲಿ ನಮ್ಮ ಪ್ರಭಾಕರ್ ಸರ್ಗೋಸ್ಕರ ಅವ್ರಿಗೆ ನೋಡಿ ತುಂಬ ಖುಷಿ ಆಗ್ತಾ ಇದೆ ನನಗೆ. ಹೈ ವೋಲ್ಟೇಜ್ ಪರ್ಸನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಈ ಸತಿ ಆಗಿದ್ದಾರೆ. ಸೊ ಯು ಆಲ್ ವೆಲ್ಕಮ್ ಟು ಯು ಆಲ್ಸೋ ಸರ್. ಲೆಟ್ಸ್ ರಾಕ್. ಎಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಟೀಮ್ ಅರಸು ಹಂಟರ್ಸ್ಗೆ ಗಿಡವನ್ನು ನೀಡಿ ಗೌರವಿಸುವಂತಹ ಸಮಯ. ಮತ್ತೊಮ್ಮೆ ಜೋರಾದ ಚಪ್ಪಾಳಿ ಟು ಅರಸು ಹಂಟರ್ಸ್. ಕ್ಯಾಪ್ಟನ್ ಇಮ್ರಾನ್ ಸರ್ದಾರಿ ಅವರು, ಓನರ್ ಪಂಚಾಕ್ಷರಿ ಹಿರೇಮಠ ಅವರು, ಆ್ಯಂಡ್ ಸ್ಟಾರ್ ಅಂಬಾಸಿಡರ್ ಭುವನ್ ಗೌಡ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಮ್ರಾನ್ ಸರ್ ಹೇಳಿದ್ಮೇಲೆ ಹೈ ವೋಲ್ಟೇಜ್ ಓನರ್ಸ್ KV ಪ್ರಭಾಕರ್ ಸರ್ ಹಾಗೂ ಅರ್ಜುನ್ ಸೋಮಶೇಖರ್ ಸರ್, ಕ್ಯಾಪ್ಟನ್ ಸದಾಶಿವ್ ಶೆಣೈ ಸರ್, ಅದೇ ರೀತಿಯಾಗಿ ಸ್ಟಾರ್ ಅಂಬಾಸಿಡರ್ ಅವಿನಾಶ್ ಜೆಟ್ಟಿ ಸರ್. ಓಕೆ, KV ಪ್ರಭಾಕರ್ ಸರ್, ಪವರ್ ಪೈಥಾನ್ಸ್ಗೆ ಪವರ್ ಕೊಡ್ತಾ ಇದ್ದೀರಾ ಈ ಸಲ. ಪ್ರತಿ ಸಲ ಗೆಸ್ಟ್ ಆಗಿ ಬಂದ್ರು ಎಲ್ರಿಗೂ ವಿಶಸ್ ತಿಳಿಸ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್ ಈ ಸಲ ಓನರ್ ಆಗಿರೋದಕ್ಕಾಗಿ. ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಚೇತನ್ ಅವರಿಗೆ ಮತ್ತು ಶೆಣೈ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂತಂದರೆ ಚೇತನ್ ಅವರು ಮತ್ತು ಶೆಣೈ ಅವರು ಮನೆಗೆ ಬಂದಿದ್ದರು. ಅಪ್ಪು ಕಪ್ ಬ್ಯಾಡ್ಮಿಂಟನ್ ಟೂರ್ನಿ ನಡೀತಾ ಇದೆ, ನೀವು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರು. ನಾನು ಯಥಾ ಪ್ರಕಾರ ಉದ್ಘಾಟನೆ ಕರೆದಿದ್ದಾರೆ ಅಂದ್ಕೊಂಡು ನಾನು ಆಯಿತು ಬರ್ತೀನಿ ಅಂತಂದೆ. ಆಮೇಲೆ ನಿನ್ನೆ ಶೆಣೈ ಅವರು ವಾಟ್ಸಪ್ ಮಾಡಿದರು, ಸರ್ ಇನ್ವಿಟೇಷನ್ ಸರಿ ಇದೆಯಾ ನೋಡಿ ಅಂತಂದು. ನಾನು ನೋಡಿದ್ರೆ ಅದ್ರಲ್ಲಿ ಓನರ್ ಅಂತ ಇದೆ. ನಾನು ಮೋಸ್ಟ್ಲಿ ಎಲ್ಲೋ ಬೈ ಮಿಸ್ಟೇಕ್ ಕಳಿಸ್ಬಿಟ್ಟಿದ್ದಾರೆ ಓನರ್ ಅಂತ ಅಂದ್ಕೊಂಡೆ. ಆಮೇಲೆ ಏನೋ ಲೆಕ್ಕಾಚಾರ ಹಾಕಿದ್ದಾರೆ ಶೆಣೈ ಸರ್, ಯಾಕೆ ಸುಮ್ಮನೆ ಅಂದ್ಬಿಟ್ಟು ನಾನು ಸುಮ್ಮನಾಗೋದೆ. ನಿಜವಾಗ್ಲೂ ಕೂಡ ಎಲ್ಲರೂ ನೋಡಿ ನನಗೆ ಇವತ್ತು ಖುಷಿಯಾಗಿದೆ. ಆಮೇಲೆ ಚೇತನ್ ಅವರಿಂದ ಮತ್ತು ಶೆಣೈ ಅವರಿಂದಾಗಿ ಓನರ್ ಪಟ್ಟ ಸಿಕ್ಕಿದೆ ಇವತ್ತು ನನಗೆ. ನಾನು ಮೊದಲೇ ನೀವು ಹೇಳ್ದಂಗೆ ಪವರ್ಫುಲ್ ಟೀಮ್ ನಮ್ಮದು. ನಿರೀಕ್ಷೆ ಏನು ಅಂತ ನೀವು ಕೇಳ್ಬೋದು. ನಿರೀಕ್ಷೆ ನಮ್ದು ಒಂದೇ, ಗೆಲ್ಲೋದು ಒಂದೇ. ಕಪ್ಪು ನಮ್ಮದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇಲ್ಲ, ಎಲ್ಲರದು ಇಲ್ಲ, ನಮ್ಮದೇ ಈ ಸತಿ ಕಪ್ಪು. ಏನು ಉಳಿದಂತೆ ಅಪ್ಪು ಅವ್ರ ಬಗ್ಗೆ ಎರಡು ಮಾತು ಹೇಳಲೇಬೇಕಾಗತ್ತೆ. ಒಬ್ಬ ನಟನೆಯಿಂದ ಜನರಿಗೆ ಇಷ್ಟ ಆಗ್ಬೋದು, ಅದರಲ್ಲೇನು ವಿಶೇಷ ಏನಿರಲ್ಲ. ಆದರೆ ನಟನೆ ಮತ್ತು ವ್ಯಕ್ತಿತ್ವ ಈ ಎರಡರಿಂದ ಜನರ ಹೃದಯಕ್ಕೆ ಯಾರು ಹತ್ರ ಆಗ್ತಾರೆ ಅದೇ ವಿಶೇಷ. ನಟನೆ ಮತ್ತು ತಮ್ಮ ವ್ಯಕ್ತಿತ್ವದಿಂದಾಗಿ ಜನರ ಹೃದಯವನ್ನು ಗೆದ್ದಂಥವರು ಅಪ್ಪು ಅವರು. ನಾನು ಒಂದು 5-6 ಸತಿ ಅವರನ್ನ ಮುಖ್ಯಮಂತ್ರಿಗಳ ಮನೆಯಲ್ಲಿ ಭೇಟಿ ಮಾಡಿದ್ದೆ. ಎಷ್ಟು ಸರಳ ಅಂತಂದರೆ, ಅವರು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಬೇಕು ಅಂದರೆ ಫೋನ್ ಮಾಡೋರು. 11 ಗಂಟೆಗೆ ಅಪಾಯಿಂಟ್ಮೆಂಟ್ ಹೇಳಿದ್ರೆ 11 ಗಂಟೆ ಕರೆಕ್ಟಾಗಿ ಬರೋರು. ಒಂದು ದಿವಸ ಅವರು ಮುಖ್ಯಮಂತ್ರಿಗಳ ಮನೆಗೆ ಬಂದರು. ಮುಖ್ಯಮಂತ್ರಿಗಳು ಪಕ್ಕದ ರೂಮಲ್ಲಿ ಒಂದು ಮೀಟಿಂಗಲ್ಲಿ ಬ್ಯುಸಿಯಾಗಿದ್ರು. ನಾನು ಹೇಳಿದೆ, ಹೋಗಿ ಮುಖ್ಯಮಂತ್ರಿಗಳನ್ನ ಕರೀಲ್ಲ ಸರ್ ಅಂತ. ಬೇಡ, ಅವ್ರನ್ನ ಕರೆಯೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಅವ್ರ ಮೀಟಿಂಗ್ ಮುಗಿಸ್ಕೊಂಡೇ ಬರಲಿ ಅಂತ. ಆದರೆ ಅವರು ಪುನೀತ್ ಅವರ ವಾಯ್ಸನ್ನು ಕೇಳಿನೇ ಮುಖ್ಯಮಂತ್ರಿಗಳೇ ಎದ್ದು ಬಂದ್ಬಿಟ್ರು. ಯಾಕೆಂತಂದ್ರೆ ಅವ್ರ ಫ್ಯಾಮಿಲಿಗೂ ಅವ್ರಿಗೆ ಇದ್ದಂಥ ಅವಿನಾಭಾವ ಸಂಬಂಧ
ಇವತ್ತು ಅಂತಹ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ, ಅಪ್ಪು ಅವರ ಹೆಸರಿನಲ್ಲಿ ಇವತ್ತು ನೀವೆಲ್ಲ ಸೇರಿ ಒಂದು ಬ್ಯಾಡ್ಮಿಂಟನ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ಲ ಆಟಗಾರರು ಕ್ರೀಡಾ ಸ್ಫೂರ್ತಿಯಿಂದ ಆಡಲಿ. ಎಲ್ಲರೂ ಕಪ್ಪು ನಮ್ಮದೇ ಅಂತ ಹೇಳ್ಕೊಂಡೆ ಆಟ ಆಡೋಣ. ಲಾಸ್ಟಲ್ಲಿ ಯಾರು ಕಪ್ಪು ನಮ್ಮದಾಗತ್ತೆ ನೋಡೋಣ, ನಮ್ಮದೇ ಆಗುತ್ತೆ ಅನ್ನೋ ಮತ್ತೆ ವಿಶ್ವಾಸದಿಂದ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಮತ್ತೆ ಚೇತನ್ ಅವರಿಗೆ ಮತ್ತೊಮ್ಮೆ ತುಂಬುವುದೇ ಅಂತ ಧನ್ಯವಾದಗಳು ತಿಳಿಸ್ತೀನಿ. ನಮಸ್ಕಾರ. ಜೊತೆಗೆ ನಮ್ಮ ಸರವಣ ಸರ್ ಅವರಿಗೆ, ಸಾರಾ ಗೋವಿಂದ್ ಸರ್ ಅವರಿದ್ದಾರೆ, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಪ್ರಭಾಕರ್ ಸರ್. ಐ ಥಿಂಕ್ ಚುನಾವಣೆ ರಣರಂಗದ ರೀತಿಯಲ್ಲಿ ಹಣಾಹಣಿ ಇಲ್ಲೂ ಇದೆ ಅಂತ ಅನ್ನಿಸ್ತಾ ಇದೆ. ಅರ್ಜುನ್ ಸೋಮಶೇಖರ್ ಸರ್, ನಿಮ್ಮ ಮಾತುಗಳನ್ನು ಕೇಳುವಂಥ ಸಮಯ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಚೇತನ್ ಅವರು ಮೊದಲನೇ ಸೀಸನ್ನಿಂದನೂ ನನ್ನ ಫಸ್ಟ್ ಅಪ್ರೋಚ್ ಮಾಡಿದರು. ಅನಿವಾರ್ಯ ಕಾರಣದಿಂದ ನಾನು ಈ ಒಂದು ಟೂರ್ನಮೆಂಟಲ್ಲಿ ಮಾಲಿಕ ತೊಗೊಳಕ್ಕಾಗಲಿಲ್ಲ. ಕೊನೆ ಮೂಮೆಂಟಲ್ಲಿ ನಿನ್ನೆ ಫೋನ್ ಮಾಡಿದ್ರು. ಫೋನ್ ಮಾಡಿ, ಸರ್ ನಿಮಗೊಂದು ಪ್ರಭಾಕರ್, ಶಣೈ ಆ್ಯಂಡ್ ನೀವು 3 ಜನ ಒಂದು ಟೇಬಲ್ ಕೂತ್ಕೊಳ್ಳೋಕೆ ಕೇಳ್ತಾ ಇದ್ದರು. ನನಗೆ ಆಶ್ಚರ್ಯ ಆಯಿತು. ಯಾಕೆ ಪ್ರಭಾಕರ್ ನನ್ನ ಸಂಬಂಧಿ, ಇಲ್ಲಿ ಫಲದಾನ ಮಾಡಿದ್ರು, ನನ್ನವರಿಬ್ಬರು ಫಲದಾನ ಮಾಡಿದ್ದಾರೆ. ನನಗೆ ನಾನು ಅವ್ರಿಗೆ ಹೇಳಲಿಲ್ಲ, ಅವರು ನನಗೆ ಹೇಳಿಲ್ಲ. ಬಂದಲ್ಲಿ ಇಬ್ಬರು ಮುಖ ನೋಡಿದ್ವಿ. ಸೊ ಎಲ್ಲರೂ ಚೇತನ್ ಥ್ಯಾಂಕ್ಸ್ ಹೇಳಿದ್ರು. ನಾನು ಮಿಸ್ಟರ್ ಚೇತನ್ ಥ್ಯಾಂಕ್ಸ್ ಹೇಳ್ತೀನಿ. ಈ ಟೂರ್ನಿ ಮಾಡೋದ್ರಲ್ಲಿ ಚೇತನ್ ಶ್ರಮ ಇದೆಯೋ ಅದಕ್ಕೆ 2 ಶ್ರಮ ಅವ್ರು ಶ್ರೀಮಂತ ಸುಷ್ಮಾ ಅವ್ರದ್ದಿದೆ. ಯಾರು ನೆನೆಸ್ಕೋತಾನೆ ಇಲ್ಲ. ಚೇತನ್ ಈ ಲೆವೆಲ್ ಬೆಳಿಬೇಕಾದ್ರೆ ಅವರು ಮಿಸ್ಸಸ್ ಸುಷ್ಮಾ ಕಾರಣ. ನಾವು ಪುನೀತ ಸಿಂಗ್ನು ಹೇಳ್ತಾ ಇದ್ದೀವಿ ಅಂದರೆ ಅಶ್ವಿನಿ ಹೇಳೋ ಕಾರಣ. ಹೌದಲ್ವ? ಹಾಗಾಗಿ ಎಲ್ಲರೂ ನೆನೆಸ್ಕೋಬೇಕು. ಬರೇ ಎಲ್ಲರೂ ಚೇತನ್ಗೆ ಜೈ, ಚೇತನ್ಗೆ ಜೈ, ನನ್ನ ಜೈ ಸುಷ್ಮಾಗೆ. ಹಾಗಂತ ಹೇಳ್ತಾ ಈ ಟೂರ್ನಲ್ಲಿ ಭಾಗವಹಿಸ್ತಾರೆ ಎಲ್ಲ ತಂಡಕ್ಕೂ, ಎಲ್ಲ ಆಟಗಾರರಿಗೂ ಶುಭಾಶಯ ಸಲ್ಲಿಸ್ತೇನೆ. ಹೇಳಿದ್ರು ಕಪ್ಪು ನಮ್ದು ಅಂತ. ಯಾರೇ ಗೆದ್ರು ಕಪ್ ನಮ್ದೆ. ಎಲ್ಲ ತಂಡ ನಮ್ಮ ತಂಡನೇ. ಯಾರೇ ಕಪ್ ಗೆದ್ರು ಕಪ್ ನಮ್ದೆ. ಜೈ ಅಪ್ಪ ಕಪ್ಪು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಹೆಣ್ಮಕ್ಳು ಮನ್ಸು ಗೆದ್ಬಿಟ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಎಸ್, ಐ ಥಿಂಕ್ ಅವಿನಾಶ್ ಸರ್, ಇದೀಗ ನಿಮ್ಮ ಮಾತು ಕೇಳೋ ಟೈಮ್. ಓದ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಆಗ್ತದೆ, ಯಾಕಂದ್ರೆ ಇವತ್ತು ಇಲ್ಲಿ ಮಾತಾಡಿದಂಥ ಒಂದು ಪಾಸಿಟಿವ್ ಎನರ್ಜಿ ಆ್ಯಂಡ್ ಅಪ್ಪು ಸರ್ ಆ್ಯಂಡ್ ಅವ್ರು ಮಾತಾಡಿದ್ದು ಆ್ಯಂಡ್ ಚೇತನ್ ಸೂರ್ಯ ಸರ್ಪ್ರೈಸ್ ಎಲಿಮೆಂಟ್ ಇಲ್ಲಿಂದನೇ ಶುರುವಾಗಿದೆ. ನನಗೆ ಗೊತ್ತಿರೋ ಪ್ರಕಾರ ಈ ತಂಡ ಒಂದು ದೊಡ್ಡ ಸರ್ಪ್ರೈಸ್ ಕೊಡುತ್ತೆ ಅಂತ ಒಂದು ಪಾಸಿಟಿವ್ ಎನರ್ಜಿ ಅಂತ ಇದೆ. ಆ್ಯಂಡ್ ಎಲ್ಲ ತಂಡಕ್ಕೂ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ತಂಡಕ್ಕೂ ಸರ್. ಆ್ಯಂಡ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಐ ಆಮ್ ಇಸ್ ಬಿಗ್ಗೆಸ್ಟ್ ಫ್ಯಾನ್ ಅಂತಲೇ ಹೇಳ್ಬೋದು. ಅಂದು ಇಂದು ಮುಂದು ಅಂತ ಒಂದು ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಮಾತುಗಳು ಮಾತಾಡಿದ್ರು. ಆ್ಯಂಡ್ ಆ ಒಂದು ಜರ್ನಿ ನಾವೊಂದು OTT ಶುರು ಮಾಡಿದ್ವಿ. ಬಟ್ ಆ ಜರ್ನಿಗೆ ಕಾರಣ ನೀವೇ ಸರ್. ಯಾಕಂದರೆ ಆ ಮಾತುಗಳಿಂದ ಒಂದು ಸ್ಟೆಪ್ ತೊಗೊಂಡಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸರ್. ಆ್ಯಂಡ್ ಶರಣ್ ಸರ್, ಥ್ಯಾಂಕ್ ಯು. ಆ್ಯಂಡ್ ನಿಮಗೂ ಸರ್ ತುಂಬ ಅದ್ಭುತವಾಗಿ ಮಾತಾಡಿದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ ಚೇತನ್ ಸೂರ್ಯ, ನಾನು ಸೀಸನ್ 3 ಆ್ಯಂಡ್ 4 ಆ್ಯಂಡ್ ಇನ್ ಬಿಟ್ವೀನ್ ಅವರ ಕೆಲಸ ನೋಡಿದ್ದೀನಿ. ತುಂಬ ಪ್ರೊಫೆಷ್ನಲ್ ಆಗಿರೋಂಥ ಪ್ರೊಡಕ್ಷನ್ ಕಂಪ್ನಿಯಿಂದ ಇರ್ಬೋದು ಅಥವಾ ಪ್ರೊಫೆಷ್ನಲ್ ಆಗಿ ಎಲ್ಲ ಥರದ್ದು ಸಪೋರ್ಟ್ ಮಾಡೋಂಥ ಇಡೀ ತಂಡ, ಚೇತನ್, ಸುಷ್ಮಾ ಆ್ಯಂಡ್ ಸೋಮ್ ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಆ್ಯಂಡ್ 10-20 ಇದೇ ಥರ ಸೀಸನ್ಸ್ ಮಾಡಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಇಮ್ರಾನ್ ಅವರಿಗೆ ಒಂದು ಥ್ಯಾಂಕ್ಸು. ನನ್ನ ಬಗ್ಗೆ ಮೆಚ್ಚುಗೆ ಮಾತುಗಳು ನಡೆದಿದ್ದಾರೆ. ಥ್ಯಾಂಕ್ಸು. ಅವರು ನಾವು ಪೈಪೋಟಿಗೆ ಬಿದ್ದರೂ ಬೀಳ್ಬೋದು, ಯಾಕೆಂದರೆ ನಾವೆಲ್ಲ ಜೊತೆಯಲ್ಲಿ ಆಡ್ತಿದ್ವಿ. ಇಮ್ರಾನ್ ಅವರಿದ್ದಾರೆ, ಇಲ್ಲಿ ಅರ್ಜುನ್ ಅವರಿದ್ದಾರೆ, ನಮ್ಮ ಕೋಚ್ ರಾಕೇಶ್ ಅವರಿದ್ದಾರೆ. ಎಲ್ಲರೂ ಸೇರಿ ಜೊತೆಯಾಗಿ ಖುಷಿಯಾಗಿ ಆಡೋಣ. ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್. ಶೆಣೈ ಸರ್, ನಿಮ್ಮ ಟೀಮಲ್ಲಿ ಸಸ್ಪೆನ್ಸ್ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿ ಆಗಿದೆ ಅಲ್ಲಿ. ಈಗ ನಮ್ಮ ಸೀಸನ್ 4 ಬಗ್ಗೆ ಎಲ್ರಿಗೂ ನಮಸ್ಕಾರ. ಪತ್ರಕರ್ತರು ಹೆಚ್ಚು ಮಾತಾಡಬಾರ್ದು, ಕೇಳಬೇಕನ್ನೋದು ಇವತ್ತು ನನ್ನ ಮೇಲೇನೆ ಕಿಚ್ ಹಾಗಾಗಿ ಮಾತಾಡಲ್ಲ. ಮುಖ್ಯವಾಗಿ ಪ್ರಭಾಕರ್ ಸರ್ ಬಗ್ಗೆ ನಾನು ಹೇಳಬೇಕು. ಅಷ್ಟೊತ್ತಿಗೆ ಅವರೇ ಅಂದರು, ಅವರು ಕಳೆದ 2 ತಿಂಗಳಿಂದ ಬೆಳಿಗ್ಗೆ 7 ಗಂಟೆಗೆ ಇಮ್ರಾನ್ ಸರ್ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಅರ್ಜುನ್ ಇದ್ದಾರೆ ಅವ್ರ ಜೊತೆಗೆ, ರಾಕೇಶ್, ಇವರೆಲ್ಲ ಆಡೋದನ್ನು 2-3 ತಿಂಗಳಿಂದ ಆಡ್ತಾ ಇದ್ದ ಹಿಂದೆ ಅವರು ಪ್ರೆಸ್ ಕ್ಲಬಲ್ಲಿ ಕೂಡ ಆಡ್ತಿದ್ರು. ಆಮೇಲೆ ಇನ್ನೊಂದು ಸರ್ಪ್ರೈಸ್, ಈಸ್ ಎ ವೆರಿ ಗುಡ್ ಡ್ಯಾನ್ಸರ್ ಆಲ್ಸೋ. ಇಮ್ರಾನ್ ಸರ್ದಾರನೇ ಚಪ್ಪಾಳೆ ತಟ್ಟಿದ್ರು. ಸೊ ಕಳೆದ 10 ವರ್ಷದಿಂದ ಅವರಿಗೆ ದಿನಕ್ಕೊಂದು 500 ಫೋನ್ ಕಾಲ್ ಬರ್ತಿದ್ವಿ. ಯಾಕಂದ್ರೆ ಅವರು CM
ಮೀಡಿಯಾ ಅಡ್ವೈಸರ್ ಆಗಿದ್ರು. ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ರು ಅಂದರೆ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ನನಗೆ ಟೋಲ್ಡಿ ಸರ್, ನಿಮ್ಮ 10 ವರ್ಷದ ಸ್ಟ್ರೆಸ್ಸನ್ನು ನಾಡ್ದು 3 ದಿನ ಬಂದು ಡಿಸ್ಟ್ರೆಸ್ ಮಾಡ್ಕೊಳ್ಳಿ ನಮ್ಮ ಜೊತೆ ಹಾಡಿ ಅಂದಾಗ ಈ ಹ್ಯಾಪಿಲಿ ಅಗ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅವ್ರು ಬಂದಂದ್ರೆ ನಮ್ಮದು ನೋಡಿ, ನಮ್ಮ ಈಸ್ ವೆರಿ ನಿಯರ್ ಟು ಪವರ್ ಸೆಂಟರ್. ನಮ್ಮ ಟೀಮ್ ಹೆಸರು ಕೂಡ ಪವರ್ ಪೈಥಾನ್. ಅವ್ರ ಹತ್ರ ಒಂದು ಪವರ್ ಇದೆ. ಖಂಡಿತ ಒಳ್ಳೇದಾಗುತ್ತೆ ನಮ್ಮ ಟೀಮಿಗೆ ಅಂತ ನನ್ನ ಬಲವಾದ ನಂಬಿಕೆ. ಈ ಮಧ್ಯೆ ಚೇತನ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕಿದೆ. ವೆರಿ ಗುಡ್, ಗ್ರೇಟ್ ಆರ್ಗನೈಸರ್. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ನಾನು ನನ್ನ ತಂಡ ಗೆಲ್ಲೇಬೇಕು, ಆ ಮನೆಯವರಿಗೂ ಹೇಳ್ಬೇಕಾದ್ರೆ ಸುಷ್ಮಾ ಅವ್ರಿಗೆ ಕೂಡ ನಮ್ಮ ತಂಡ ಮಾತ್ರ ನಿಮ್ಗಿಬ್ಬರಿಗೂ ಥ್ಯಾಂಕ್ಸ್ ಹೇಳುತ್ತೆ. ನಾನಿಲ್ಲಿ ಕಪ್ಪು ಗೆಲ್ಬೇಕಂತ ಎಷ್ಟು ಆಸೆ ಇದ್ದೇನೆ. ಅದ್ರ ಜೊತೆಗೆ ಪ್ರಭಾಕರ್ ಸರ್ VT-ಯಲ್ಲಿ ಹೇಳಿದ್ರು ಮತ್ತೆ ಹಬ್ಬ ಸ್ಟಾರ್ಟ್ ಆಗಿದೆ ಅಂತ. ಒಂದು 10 ಜನ ಆಟಗಾರರ ಸೂಪರ್ ಆಗಿ ಆಡ್ತಾರೆ. ಆ ಆಟಗಾರರ ಆಟವನ್ನು ನೋಡೋಕೆ ಕೂಡ ನಾನು ಅಷ್ಟೇ ಖುಷಿಯಾಗಿದೆ. ನಮ್ಮ ತಂಡ ಗೆಲ್ಲುತ್ತೋ ಸೋಲುತ್ತೆ ಬೇರೆ, ಆದರೆ ಕೆಲವರು ಒಂಥರ ಕ್ಲಾಸಿಕ್ ಪ್ಲೇಯರ್ಸ್ ಇದ್ದಾರೆ. ಇಲ್ಲಿ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ. ನಿಮ್ಮ ಆಟಗಳನ್ನು ಕೂಡ ನಾನು ನೋಡೋಕ್ಕೆ 10 ಇದು 30 ಆಗಿದೆ. ಹಾಗಾದ್ರೆ ನಾವೇ ಈ ಸರ್ತಿ ಗೆಲ್ಲೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಶರಣೆ ಸರ್. ಇದೀಗ ಟೀಮ್ ಪವರ್ ಪೈಥಾನ್ಸ್ಗೆ ಗಿಡಗಳನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್. Once again, all the very best to Team Power Pythons. Thank you so much. ಮತ್ತೊಮ್ಮೆ ಜೋರಾದ ಚಪ್ಪಾಳೆ to ನಮ್ಮ Power Pythons. ಥ್ಯಾಂಕ್ ಯು ಸರ್. ಗೋವಿಂದ ಸರ್, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಿಮಗೆ. ಇದೀಗ ನಮ್ಮ ಅಪ್ಪು ಕಪ್ ಸೀಸನ್ 4 ಇವತ್ತಿನಿಂದ ಚಾಲನೆಯನ್ನು ಪಡೆದುಕೊಳ್ತಾ ಇದೆ. ನಮ್ಮೆಲ್ಲ ಪ್ಲೇಯರ್ಸ್ ಇದ್ದಾರೆ, ಅವರಿಗೆ ನಿಮ್ಮ ಕಡೆಯಿಂದ ಒಳ್ಳೆ ಹೆಸರಿಟ್ಟಾಗ ಖಂಡಿತವಾಗ್ಲೂ ಆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನೋದಲ್ಲಿ ನಂಬಿಕೆ ಇಟ್ಟಂಥವನು ನಾನು. ಇಲ್ಲ, ಒಬ್ಬರು ಗೆಳೆಯರಿದ್ದಾರೆ, ರಾಜೇಶ್ ಬ್ರಹ್ಮ ಅವರು ಇದ್ದೀರಾ? ರಾಜೇಶ್ ಬ್ರಹ್ಮ ಅವರು ಇದ್ದಾರೆ. ಮೊದಲನೇದಾಗಿ ಅವರು ರಾಜ್ ಕಪ್ ಮಾಡಿದ್ರು. ಆ ರಾಜ್ ಕಪ್ ಇವತ್ತು ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ, ಹೊರದೇಶದಲ್ಲಿ ಆ ಒಂದು ರಾಜ್ ಕಪ್ ಸೀಸನ್ ಅಲ್ಲಿ ನಡೀತಾ ಇದೆ. ಅದು ನನಗೆ ಒಂದು ಖುಷಿ. ಪ್ರಾರಂಭದಲ್ಲಿ ಇಲ್ಲಿವರೆಗೂ ಅವ್ರ ಜೊತೆ ಇದ್ದೀನಿ. ಹಾಗೆ ಇವತ್ತು ಭಾಳಷ್ಟು ಜನ ಹೇಳಿದ್ರು 2ನೇ ಸೀಸನ್ನಲ್ಲಿ ಬಂದೆ, 3ನೇ ಸೀಸನ್ನಲ್ಲಿ ಬಂದೆ ಅಂತ ಹೇಳ್ಬಿಟ್ಟು. ಆದರೆ ನಾನು 1ನೇ ಸೀಸನ್ನಿಂದನೂ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ಅದು ಯಾಕೆ ಅಂತ ಹೇಳಿದ್ರೆ, ನಾನು ಚೇತನ್ನ ಯಾವತ್ತೂ ಚೇತನ್ ಅಂತ ಕರೆದೇ ಇಲ್ಲ, ಅಪ್ಪು ಚೇತನ್ ಅಂತಲೇ ಕರೆಯೋದು. ನಾನು ಫೋನಲ್ಲೂ ಅದೇ ಹೆಸರು ಹಾಕೊಂಡಿದ್ದೀನಿ ಅವರು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಪ್ರೀತಿ ವಿಶ್ವಾಸವನ್ನು ಅವ್ರು ಇಟ್ಟಿದ್ದಾರೆ. ಬಹುಶಃ ಒಳ್ಳೆಯದಾಗಲಿ. ಯಾಕೆ ಅಂತ ಹೇಳಿದ್ರೆ ನಾನು ನೋಡಿದಾಗೆ ಭಾಳಷ್ಟು ಕಡೆ ಸ್ವಲ್ಪ ಅವ್ಯವಹಾರ ಅದು ಇದು ನಡೆಯುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಆದರೆ ಅಪ್ಪು ಕಪ್ಪಲ್ಲಿ ಅಂತ ಒಂದು ಕಪ್ ಚುಕ್ಕೆ ಇಲ್ವಲ್ಲ, ಅದು ನನಗೆ ಭಾಳ ಖುಷಿಯಾಗಿರುತ್ತೆ. ಅದರಿಂದ ನಿಮ್ಮ ಮೇಲೆ ಭಾಳ ಖುಷಿ. ಯಾಕೆಂದರೆ ಅಂಥ ವ್ಯಕ್ತಿಗಳನ್ನು ನೀವು ಇಲ್ಲಿ ಆರಿಸ್ಕೊಂಡಿದ್ದೀರಿ. ಪ್ರಭಾಕರ್ ಅವರು ಮಾತಾಡಿದ್ರು ಅಪ್ಪು ಬಗ್ಗೆ. ಮುಖ್ಯಮಂತ್ರಿಗಳು ಒಳಗಡೆ ಇದ್ದಾರೆ ನೋಡಕ್ಕೆ ಬಂದಾಗ. ಆದರೆ ಇನ್ನೂ ಒಂದು ನೆನಪನ್ನು ಅವ್ರ ತಂದೆದು ಮಾಡ್ಕೊಳ್ತೀನಿ ಸರ್. ಇಲ್ಲೇ ರವಿಚಂದ್ರನ್ ಮಗ ಅವರಿದ್ದಾರೆ. ಸಿಪಾಯಿ ಅನ್ನೋ ಒಂದು ಚಿತ್ರ ಪ್ರಾರಂಭೋತ್ಸವಕ್ಕೆ ರಾಜ್ಕುಮಾರ್ ಅವ್ರನ್ನ ಆಹ್ವಾನ ಮಾಡಿದ್ರು ಅವತ್ತು. ಅದರಲ್ಲಿ ಬೆಸ್ಟ್ ಕ್ಲಬ್ ಬಂದು ಅವತ್ತು ಚಿರಂಜೀವಿ ಅವರೆಲ್ಲರೂ ಬಂದಿದ್ವಿ, ಸಿಪಾಯಿ ರಾಮ. ಅದಕ್ಕೆ ಪ್ರಾರಂಭೋತ್ಸವಕ್ಕೆ ಕರೆದಿದ್ದು ಆಗಿನ ಮುಖ್ಯಮಂತ್ರಿ HD ದೇವೇಗೌಡರು. ಆ ಒಂದು ಚಿತ್ರೀಕರಣಕ್ಕೆ ರಾಜ್ಕುಮಾರ್ ಅವರು ಕ್ಲಾಪ್ ಮಾಡಬೇಕಾಗಿತ್ತು. 9 ಗಂಟೆಗೆ ನಾನು ಪಾರ್ವತಮ್ಮರು ಅಣ್ಣವರು 3 ಜನನೂ ಹೋದರು. 9 ಗಂಟೆಗೆ ಮುಖ್ಯಮಂತ್ರಿಗಳು ಬರಲಿಲ್ಲ. 10 ಗಂಟೆ ಆಯಿತು ಬರಲಿಲ್ಲ. 11 ಗಂಟೆ ಆಯಿತು ಬರಲಿಲ್ಲ. ಕೊನೆಗೆ ರವಿಚಂದ್ರನ್ ಅವರು ಅವತ್ತು ವೀರಸ್ವಾಮಿ ಅವರಿದ್ದರು. ಅವರೆಲ್ಲರೂ ಬಂದು ಅಣ್ಣವ್ರನ್ನ, ಅಣ್ಣ ನೀವು ಹೊರಡಿ, ಅವ್ರು ಬಂದನ್ನು ನಾವು ಮಾಡ್ಕೊಡ್ತೀವಿ, ನೀವು ಹೊರಡಿ ಅಂತ ಹೇಳ್ಬಿಟ್ಟು ಏನೇ ಹೇಳಿದ್ರು ಮುಖ್ಯಮಂತ್ರಿಗಳು. ಅವ್ರು ಹೋಗಲಿಲ್ಲ ಸರ್. ಕೊನೆಗೆ ಅವ್ರು ಬಂದಾಗ 3 ಗಂಟೆ. ಯಾರು ಹೇಳಿ? ಮುಖ್ಯಮಂತ್ರಿಗಳು ಬಂದಾಗ 3 ಗಂಟೆ. 3 ಗಂಟೆವರೆಗೂ ಅಲ್ಲಿದ್ದು ಆ ಪ್ರಾರಂಭೋತ್ಸವವನ್ನು ಮಾಡಿ ಆಮೇಲೆ ಕಾರಲ್ಲಿ ಕೂತ್ಕೊಂಡು ನಾನು ಮಾತಾಡಿದ್ರು. ಭಾರತಿ, ನಿಂಗೆ ಗೊತ್ತಿಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಷ್ಟು ಕೆಲಸ ಇರುತ್ತೆ. 6 ಕೋಟಿ ಜನರ ಸಮಸ್ಯೆಯನ್ನು ಅವ್ರು ಆಲಿಸ್ಬೇಕು. ನಾವು ಅವ್ರನ್ನ ಅಷ್ಟು ಸುಲಭವಾಗಿ ನೋಡಲ್ಲ. ಒಬ್ಬ ಮುಖ್ಯಮಂತ್ರಿ
ಬರಲಿಲ್ಲ ಅಂದರೆ ಅವ್ರು ಬರೋವರೆಗೂ ಕಾಯಬೇಕಾಗಿರೋದು ನನ್ನ ಧರ್ಮ. ಅದು ಮಾಡಬೇಕು. ಯಾಕೆಂದರೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಇದ್ದಾರಲ್ಲ, ಅದೇ ಇದನ್ನು ಅಪ್ಪು ಅವರು ಹೇಳಿದ್ರು. ಆಮೇಲೆ ಕಾರಲ್ಲಿ ಕೂತ್ಕೊಂಡು ಹೇಳಿದ್ರು ಅದು ಬೇಡ. ಆದರೆ ಅವ್ರು ಹೇಳಿದ ಮಾತಿದೆಯಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ, ನಾವು ಅವ್ರಿಗೆ ಗೌರವ ಕೊಡಬೇಕು, ಕಾಯಬೇಕು ನಾವು ಅಂತ ಹೇಳಿದ್ರು. ಅದೇ ವ್ಯಕ್ತಿತ್ವನ ಅಪ್ಪು ಇಟ್ಕೊಂಡಿದ್ದಾರಲ್ಲ ನೋಡಿ. ಎಷ್ಟು ಪ್ರಭಾಕರ್ ಅವರು ಈಗಿನ ಅಪ್ಪು ಹೆಸರು ಹೇಳಿದ್ರು, ನಾನು ಆಗಿನ ರಾಜ್ಕುಮಾರ್ ಅವರ ಆ ಮಾತುಗಳನ್ನ ಇವತ್ತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಇವತ್ತು ಇಷ್ಟು ಜನಪ್ರಿಯ ಆಗಬೇಕಾಗಿದ್ರೆ ಅವ್ರಿಗಿದ್ದಂಥ ಏನು ಮಾನವೀಯತೆಯ ಗುಣಗಳಿದೆಯಲ್ಲ, ಅದರಿಂದ ಇಬ್ಬರು ದೊಡ್ಡವರಾಗಿದ್ದಕ್ಕೆ ಆ ವ್ಯಕ್ತಿತ್ವ. ಹಾಗಾಗಿ ಆ ಹೆಸರನ್ನ ಇವತ್ತು ಇಟ್ಕೊಂಡು ಅಪ್ಪು ಕಪ್ ಮಾಡ್ತಾ ಇದ್ದೀರಾ. ಕಳೆದ 3ನೇ ಸೀಸನಲ್ಲಿ ನನ್ನನ್ನು ಗೋವಾ ಕರೆದರು. ಆದರೆ ಆ ಸಂದರ್ಭದಲ್ಲಿ ಚುನಾವಣೆ ಇತ್ತು. ನಮ್ಮ ಶಣೆಯವರು ಗೊತ್ತು, ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆ ಇದ್ದಿದ್ದರಿಂದ ನಾನು ಬರಲಿಕ್ಕೆ ಆಗಲಿಲ್ಲ. ಈ ಸರಿ ಎಲ್ಲಿ ಮಾಡಿದ್ರು ನಾನು ಖಂಡಿತ ಬರ್ತೀನಿ, ನಾನು ನಿಮ್ಮ ಜೊತೆ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ ಶರಣರು ಮಾತು ಹೇಳಿದ್ರು, ಅಪ್ಪು ಹೆಸರಿನಲ್ಲಿ ಮಾಡ್ತಾ ಇರೋಂಥ ಈ ಕಪ್ಪು ಇದೆಯಲ್ಲ, ಇದು ಯಾವ ರೀತಿ ಇರಬೇಕು, ಯಾವುದ್ರಲ್ಲಿ ಮಾಡಬೇಕು ಅಂದರೆ ಅವ್ರಿಗಿದ್ದಂಥ ಪ್ರೀತಿ ವಿಶ್ವಾಸ ಅಪ್ಪು ಮೇಲೆ ನಿಜವಾಗ್ಲೂ ಶರವಣವರೇ ನೀವು ಅವರಿಗೆ ಬೆನ್ನಿಗೆ ನಿಂತಿದ್ದಾರೆ. ನಿಮಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾದರೆ ಅವ್ರಿಗೆಲ್ರಿಗೂ ಒಳ್ಳೆಯದಾಗುತ್ತೆ. ಹಾಗೆ ಎಲ್ರಿಗೂ ಮತ್ತು ವಿಶೇಷವಾಗಿ ಆಟಗಾರರಿಗೆ ಸೋಲು ಗೆಲುವು ಬೇರೆ, ಆದರೆ ಆ ಪ್ರೀತಿಯಿಂದ ನಾವೆಲ್ಲ ಒಟ್ಟಿಗೆ ಸೇರ್ತೀವಲ್ಲ, ಅದೇ ಒಂದು ನನಗೆ ಈ ಸಾರಿ ವಿಶೇಷವಾಗಿ ಈ ಸಾರಿ ಪ್ರಭಾಕರ್ ಅವರು ಆಡ್ತಾ ಇದ್ದಾರೆ ಅಂತ ಕೇಳಿದ್ಮೇಲೆ ತುಂಬ ಖುಷಿ ಆಯಿತು. ನಾನು ಯಾವಾಗ ಆಡಿದ್ರೆ ನಾನು ಅವರ ಆಟ ನೋಡೋಕ್ಕೆ ಬರ್ತೀನಿ, ಖಂಡಿತವಾಗಿ ಬರ್ತೀನಿ. ಆದ ಬೆಸ್ಟ್, ಒಳ್ಳೆಯದಾಗಲಿ ಎಲ್ಲ ಪ್ಲೇಯರ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಅಲ್ಲೇ ಇರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಮ್ಮ ಮುಂದಿನ ತಂಡಕ್ಕೆ ಆಪ್ಷನ್ ಪದಗಳನ್ನು ನೀಡುವಂತಹ ಸಮಯ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ಅವರ್ ನೆಕ್ಸ್ಟ್ ಟೀಮ್ ಗಂಧದಗುಡಿ ವಾರಿಯರ್ಸ್. ಕ್ಯಾಪ್ಟನ್ ವಿಕ್ರಮ್ ರವಿಚಂದ್ರನ್, ಓನರ್ ವಿನಯ್ ಅವರು ಹಾಗೂ ಭರತ್ ಶಂಕರ್ ಅವರು, ಸ್ಟಾರ್ ಅಂಬಾಸಿಡರ್ ಧರ್ಮ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಟೀಮ್ ಗಂಧದಗುಡಿ ವಾರಿಯರ್ಸ್. ನಮ್ಮೊಂದಿಗಿದ್ದಾರೆ ಕ್ಯಾಪ್ಟನ್ ವಿಕ್ರಮ್ ರವಿಚಂದ್ರನ್ ಅವರು, ಅದೇ ರೀತಿಯಾಗಿ ಓನರ್ಸ್ ಬಂದಿದ್ದಾರೆ ವಿನಯ್ ಸರ್ ಹಾಗೂ ಭರತ್ ಶಂಕರ್ ಸರ್. ಓಕೆ ವಿನಯ್ ಸರ್, ಫಸ್ಟ್ ಟೈಮ್ ಓನರ್ಶಿಪ್ ತಗೊಂಡಿದ್ದೀರಾ ಅಪ್ಪು ಕಪ್ ಸೀಸನ್ 4ಅಲ್ಲಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದೊಂದು ಒಳ್ಳೆಯ ಆಪರ್ಚುನಿಟಿಯನ್ನು ನಮಗೆ ನೀಡಿದ್ದಕ್ಕೆ. ಹಾಗೆ ಒಂದು ಅಪ್ಪು ಕಪ್ ಈ ಒಂದು ಆಟದ ವೈಖರಿ ಹೇಗಿರುತ್ತೆ ಅಂತ ಹೇಳಿದ್ರೆ 4 ಸೀಸನ್ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೇನೆ. ಆಟ ಆಡೋದ್ರಿಂದ ಸೊ ನಮ್ಮೆಲ್ಲರಿಗೂ ಒಂದು ಡಿಸಿಪ್ಲಿನ್ ಅನ್ನೋದು ಬರುತ್ತೆ, ಟೀಮ್ ವರ್ಕ್, ಮತ್ತು ಇಲ್ಲಿ ಎಲ್ಲ ಸೇರ್ಕೊಂಡಿರೋರು ಎಲ್ಲರೂ ಕೂಡ ನಿಮ್ಮಲ್ಲಿರುವಂಥ ಒಂದು ಫ್ರೆಂಡ್ಶಿಪ್ ಬಿಲ್ಡ್ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಅಂದರೆ ಸಿ ಕಪ್ ಏನು ಹೇಳಿದೆ ಅದು 3 C ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿರುವಂಥ ಕೋಆಪರೇಷನ್, ಕೋಆರ್ಡಿನೇಷನ್ ಆ್ಯಂಡ್ ಕೊಲಾಬ್ರೇಷನ್. ಸೊ ಈ ರೀತಿಯ ಒಂದು ಮನೋಭಾವನೆ ಇಟ್ಕೊಂಡು ಈ ಒಂದು ಆಟವನ್ನು ಆಡ್ತಾ ಇರುವಂಥ ಎಲ್ಲ ಆಟಗಾರರಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ವಿಶೇಷವಾಗಿ ನಮ್ಮ ತಂಡ ಸರ್ ರವಿಚಂದ್ರನ್, ನಾನು ಫ್ಯಾನ್ ಆ್ಯಕ್ಚುಲಿ ರವಿಚಂದ್ರನ್ ಸರ್ಗೆ. ಸೊ ಅವರ ಮಗನಿಗೆ, ಅವರ ತಂಡಕ್ಕೆ ನಾವು ಭಾಗಿಯಾಗ್ತಾ ಇರೋವಂಥದ್ದು ಸೊ ನಿಜಕ್ಕೂ ಖುಷಿ ತಂದಿದೆ. ಹಾಗೆ ಸಾರಾ ಗೋವಿಂದ್ ಸರ್, ಕನ್ನಡದ ಹೋರಾಟಗಾರರು, ಕನ್ನಡದ ಹಿರಿಮೆ ಗರಿಮೆಯನ್ನು ಅವರು ಉಳಿಸಿ ಬೆಳೆಸ್ತಾ ಇರುವಂಥ ವ್ಯಕ್ತಿತ್ವ ಇರುವಂಥವ್ರು. ಹಾಗೆ ಶರವಣ್ ಸರ್, ಎಲ್ರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ವಿಶೇಷವಾಗಿ ಚೇತನ್ ಸರ್. ಹಾಗೆ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ನಮ್ಮ ಜೂನಿಯರ್ ಟೋಸ್, ನಮ್ಮ ಸಂಸ್ಥೆ ಇಲ್ಲಿಂದನೇ ಪ್ರಾರಂಭ ಆಗಿದ್ದು ನಮಗೆ ನಿಜಕ್ಕೂ ಹೆಮ್ಮೆಯ ವಿಷಯ. ಯಾಕಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರ ಪರಿಚಯ ಆಗಿದ್ದು ಕೂಡ ಇದೇ ವೇದಿಕೆಯಲ್ಲಿ ಅನ್ನೋದನ್ನ ನಾವು ಹೆಗ್ಗಳಿಕೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇವತ್ತು ನಮ್ಮ 30 ಸೆಂಟರ್ಸ್ ಕೂಡ ಜೂನಿಯರ್ ಟೌಸ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಪ್ರಾರಂಭ ಆಗಿದೆ. ಸೊ ಅದು ಇಲ್ಲಿನ ಒಂದು ಮೈಲುಗಲ್ಲು, ಇಲ್ಲಿಂದನೇ ಪ್ರಾರಂಭ ಆಗಿದ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
ಸೊ ಎಲ್ರಿಗೂ ಧನ್ಯವಾದಗಳು, ಆಲ್ ದ ಬೆಸ್ಟ್. ಸಂಸ್ಥೆನ ಪ್ರಮೋಟ್ ಹೇಗೆ ಮಾಡಬೇಕು ಅಂತ ನಿಮಗೆ ಕಲಿಬೇಕು. ಸೂಪರ್ ಹೇಳಿದ್ರು ಸರ್, ಥ್ಯಾಂಕ್ ಯು ಸೋ ಮಚ್. ಭರತ್ ಶಂಕರ್ ಸರ್ ಪ್ಲೀಸ್ ಮಾತಾಡಿ. ನಿಮ್ಮ ಹೆಸರು ಕೊಟ್ಟಿರಲಿಲ್ಲ ಅಂದರೆ ನಾನು ಯಾರೋ NRI ಜಾನ್ ಕೆನಡಿ ಅವ್ರು ಬಂದಿದ್ದಾರೆ ಅಂತ ಅನ್ಕೋತಿದ್ದೆ ಅನ್ಸುತ್ತೆ. ಓವರ್ ಟು ಯು ಸರ್. ಹಾಯ್ ಆಲ್ ಆಫ್ ಯು. ಈ ಲೈಫ್ ಅನ್ನೋ ಜರ್ನಿಲಿ ಇದು ಅಪ್ಪು ಕಪ್ಪು ಒಳ್ಳೆ ನಿಲ್ದಾಣ, ವೆರಿ ಗುಡ್ ಸ್ಟಾಪ್ ಫಾರ್ ಆಲ್ ಆಫ್ ಅಸ್ ಅಮಂಗ್ಸ್ಟ್ ಸಚ್ ಎ ಬಿಸಿ ಲೈಫ್. ನಾವು ಎಲ್ಲ ಒಗ್ಗೂಡಿ ಒಂದು ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಚೇತು ಅವರು. ಐ ಥ್ಯಾಂಕ್ ಹಿಮ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. And also I thank my captain Ricky. This time we are going to form a very good team ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೂ ವಿನಯ್ ಅವರ ಸಹಕಾರದಿಂದ we will definitely make a mark. Let's all play the uphold spirit of the game ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ವಿಕ್ರಮ್ ರವಿಚಂದ್ರನ್ ಸರ್, ಪ್ರತಿ ಸಲ ಕ್ಯಾಪ್ಟನ್ ಆಗಿ ಒಂದು ತಂಡವನ್ನ ಬಹಳ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾ ಇದ್ದೀರಾ. ಈ ಸಲ ಸ್ವಲ್ಪ ಹೊತ್ತಲ್ಲಿ ಆಕ್ಷನ್ ಸ್ಟಾರ್ಟ್ ಆಗೋದ್ರಿಂದಾಗಿ ಯಾರ ಮೇಲೆ ಕಣ್ಣಿಟ್ಟಿದ್ದೀರಾ ಅಂತ. ಎಲ್ಲರಿಗೂ ನಮಸ್ಕಾರ. ಮಾತು ಕಡಿಮೆ, ಬಿಕಾಸ್ ದಿಸ್ ಇಸ್ ಅ ಸ್ಪೋರ್ಟ್. ಸೊ ಆಲ್ ದ ವೆರಿ ಬೆಸ್ಟ್ ಟು ಎವ್ರಿ ಒನ್ ಆ್ಯಂಡ್ ದಿಸ್ ಇಸ್ ಫ್ಯಾಮಿಲಿ. ಪ್ರತಿ ವರ್ಷ ನಾವು ಗೆಲ್ಲಕ್ಕೆ ಅದಕ್ಕೆ ಬರ್ತಾ ಇಲ್ಲ, ಟು ಮೀಟ್ ಈಚ್ ಆ್ಯಂಡ್ ಎವ್ರಿ ಒನ್, ಟು ಪ್ಲೇ. ಆ್ಯಂಡ್ ಪ್ರತಿ ಸತಿ ವಿ ಮೇಕ್ ಶೋರ್ ವಿ ಡೋಂಟ್ ಚೂಸ್ ದ ಸೇಮ್ ಟೀಮ್, ವಿ ಕೀಪ್ ಚೇಂಜಿಂಗ್ ದ ಟೀಮ್ಸ್. ಸೊ ಈ ಸತಿ ಯಾರನ್ನೂ ಏನು ಚೂಸ್ ಮಾಡಿಲ್ಲ, ಇವಾಗ ಆಪ್ಷನ್ ಬುಕ್ಲೆಟ್ ನೋಡಬೇಕು. ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ದಿಸ್ ಇಯರ್ ಪ್ರತಿ ಸತಿ ವಿ ಯೂಸ್ ಟು ಪ್ಲೇ ಫಾರ್ ಅಪ್ಪು ಸರ್. ಐ ಆಮ್ ಹ್ಯಾಪಿ ದಟ್ ವಿ ಆರ್ ಗೋಯಿಂಗ್ ಟು ಪ್ಲೇ ಫಾರ್ ದಿಲೀಪ್ ರಾಜ್ ಸರ್ ಆಲ್ಸೋ, because I've been a close associate of him since the last 10-15 years. He's family to us. So all the best to each and every one. Thank you. Thank you so much sir. ಇದೀಗ ಅಪ್ಪು ಕಪ್ ಸೀಸನ್ 4 ಪರವಾಗಿ ನಮ್ಮ ಗಂಧದ ಗುಡಿ ವಾರಿಯರ್ಸ್ ತಂಡವನ್ನು ಗೌರವಿಸುವಂತಹ ಸಮಯ. Thank you so much to our owners and the captain of the team, ಗಂಧದ ಗುಡಿ ವಾರಿಯರ್ಸ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಆಲ್ ದ ವೆರಿ ಬೆಸ್ಟ್ ಟು ದ ಟೀಮ್ ಆಫ್ ಕ್ಯಾಪ್ಟನ್ ಇಂದ್ರಜಿತ್ ಲಂಗಿ ಸರ್, ಓನರ್ ನಿರಂತರ ಗಣೇಶ್ ಸರ್, ಅದೇ ರೀತಿಯಾಗಿ ಜೇಮ್ಸ್ ಚೇತನ್ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಚೇತನ್ ಕುಮಾರ್ ಸರ್, ಥ್ಯಾಂಕ್ ಯು. ಬಹದ್ದೂರ್ ಚೇತನ್ ಸರ್ ಪ್ಲೀಸ್ ಬರಬೇಕು. ಓಕೆ, ನೋ ಪ್ರಾಬ್ಲಮ್. ಇದೀಗ ನಮ್ಮ ದೊಡ್ಡ ಮನೆ ಡ್ರ್ಯಾಗನ್ಸ್ನ ಕ್ಯಾಪ್ಟನ್ ಮಾತುಗಳನ್ನು ಕೇಳುವಂತಹ ಸಮಯ. ಇಂದ್ರಜಿತ್ ಲಂಕಿ ಸರ್, ಎವ್ರಿ ಟೈಮ್ ಬಹಳ ಎನರ್ಜಿಕ್ ಆಗಿರ್ತೀರಾ. ಈ ಸಲ ಸೀಸನ್ 4 ಕಾಲಿಡ್ತಾ ಇದ್ದೀವಿ. ಆಕ್ಷನ್ ಸ್ವಲ್ಪ ಹೊತ್ತಲ್ಲೇ ನಡೆಯುತ್ತೆ. ನಿಮ್ಮ ಮಾತು ಸರ್ ಪ್ಲೀಸ್. ಥ್ಯಾಂಕ್ ಯು ಶೋಭಿಕಾ. ಆ್ಯಂಡ್ ಎಲ್ಲರಿಗೂ ನಮಸ್ಕಾರ. ಮತ್ತು ವೇದಿಕೆ ಮೇಲಿರುವಂಥ ಹಿರಿಯರಾದ ಸರ್ವಣ ಅವರಿಗೆ ಮತ್ತು ನನ್ನ ಮೆಚ್ಚಿನ ಸಾರಾ ಗೋವಿಂದ್ ಅವರಿಗೆ ಮತ್ತು ನನ್ನ ಓನರ್, ಟೀಮ್ ಓನರ್ ನಿರಂತರ ಗಣೇಶ್ ಅವರಿಗೆ. ಸೊ ಎಲ್ಲರಿಗೂ ನಮಸ್ಕಾರ. ಮತ್ತು ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಬ್ಬರು ಪುನೀತ್ ರಾಜ್ಕುಮಾರ್ ಮತ್ತು ಇನ್ನೊಬ್ಬರು ದಿಲೀಪ್ ರಾಜ್. ಪುನೀತ್ ರಾಜ್ಕುಮಾರ್ ಕೆಲವರು ಜನರಲ್ಲಿ ನಾನು ಅದೃಷ್ಟವಂತ ಅಂತ ಹೇಳಬೇಕು. ಯಾಕೆಂತಂದರೆ ಅವ್ರ ಜೊತೆ ಸದಾಶಿವನವರ ಕ್ಲಬ್ಬಲ್ಲಿ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ. ಅಫ್ಕೋರ್ಸ್ ಆಟ ಆಡಿಸ್ಕೊಂಡು ಹೊಡಿಯೋರು, ಅದು ಬೇರೆ ವಿಷಯ. ಆದರೆ ಆಟ ಆಡಿದ್ದೆ, ಅದೇ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಬೇಕು. ಯಾಕಂದರೆ ಈ ವಾಸ್ ಅ ವೆರಿ ಫಿಟ್ ಪರ್ಸನ್. ಅಷ್ಟು ಆಟದಲ್ಲಿ ಅವರು ನನಗೆ ಆಟ ಆಡಿಸಿದ್ದು, ಇವತ್ತು ಅವ್ರನ್ನ ನೆನೆಸ್ಕೊಂಡು ಆಡ್ತಾ ಇರೋದು ಎಂಥ ಒಂದು ಕಾಕತಾಳಿ ಅಂತ ಹೇಳಬೇಕು. ಅದ್ರ ಜೊತೆಗೆ ಇನ್ನೊಂದು ನಿಮಗೆಲ್ಲ ಗೊತ್ತಿದೆ, ಸೀಸನ್ 3ನ ಒಂದು ವಿಶೇಷವಾದ ಮ್ಯಾಚ್ ಅಂತಂದರೆ ಹೋದ ವರ್ಷ ದಿಲೀಪ್ ರಾಜ್ ಅವ್ರ ಜೊತೆ ನಮ್ಮ ಮ್ಯಾಚ್, ನಾನು ಆಡಿದ ಮ್ಯಾಚ್ ನಿಮ್ಗೆ ಗೊತ್ತು. ಸುಷ್ಮಾ ಅವರೇ 14 ಆಗಿತ್ತು. 1 ಪಾಯಿಂಟಲ್ಲಿ ಯಾರು ಗೆಲ್ತಾರೋ ಅವ್ರು ಗೋವಾಗ ಹೋಗ್ಬೇಕಾಯ್ತು. ಆದರೆ ಆ ಸೋಲಿನಲ್ಲೂ ಗೆಲುವು ಸಂತೋಷ ಕಂಡಿದ್ದು ನಾನು ಮೊದಲೇ ಬಾರಿ ಅನ್ಸುತ್ತೆ. ಯಾಕಂದ್ರೆ ನಾವು ಬ್ಯಾಟ್ ಲೂಸ್. ಬಟ್ ದಿಲೀಪ್ ರಾಜು ನಮ್ಮನ್ನು ಸೋಲಿಸಿ 1 ಪಾಯಿಂಟಲ್ಲಿ ಗೋವಾಗ ಹೋದ್ರು. ಎಷ್ಟು ಅತ್ಯಂತ ಖುಷಿ ಆಯಿತು ಅಂತಂದರೆ, ದಿಲೀಪ್ ರಾಜ್ ನನ್ನ ಸಿನಿಮಾ 2000 ಹಳೆಯ ರೀತಿಯಲ್ಲಿ ಅವರ ಧ್ವನಿ ನೀಡಿದರು. ಮತ್ತು ಕೊನೆಯದಾಗಿ ಆ ಮ್ಯಾಚ್ ಆಡಿದ್ದು ನಾನು ಅವ್ರ ಜೊತೆ 1 ಪಾಯಿಂಟಲ್ಲಿ ಸೋತಿದ್ದು, ಅದು ಇನ್ನೂ ನನ್ನ ಕಣ್ಮುಂದೆ ಇದೆ.
ಅವರಿಬ್ಬರನ್ನ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮತ್ತು ನಾವೆಲ್ಲ ಹೇಳ್ತಾ ಇದೀವಿ ಕಪ್ಪು ನಮ್ದೇ, ಈ ಸರಿ ಮಾತ್ರ ನಮ್ಮ ಕಪ್ ನಮ್ದೇ ಅಂತ. ಕಪ್ಪು ಒಬ್ಬರದೇ, ಅದು ದಿಲೀಪ್ ರಾಜ್ ಮತ್ತು ಪುನೀತ್ ಅವರು ಅಂತ ಹೇಳ್ಬೇಕು. ನಾವೆಲ್ಲ ಅವ್ರಿಗೋಸ್ಕರ ಆಡ್ತಾ ಇದೀವಿ. ಸೊ ಪ್ಲೆಷರ್. ಆಮೇಲೆ ಆನ್ ಲೈಟರ್ ಸೈಡ್ ಈ ಸರಿ ಏನೋ ಒಂದು ಸ್ವಲ್ಪ ಹೋಪ್ ಇದೆ. ಯಾಕೆ ಅಂತಂದ್ರೆ ನಮ್ಮ ಓನರು ಆಲ್ರೌಂಡರ್, ಉದ್ಯಮಿ, ಜೊತೆಗೆ ಯುವ ರಾಜಕಾರಣಿ, ಅದ್ರ ಜೊತೆಗೆ ನೀವೆಲ್ಲ ಚೆನ್ನಾಗಿ ಆಡ್ತಾ ಇದ್ರೆ ಆಪರೇಷನ್ ಮಾಡೋಂಥ ಡಾಕ್ಟರ್. ಸೊ ಎಲ್ಲ ಮೂರು ಆಗಿರೋದ್ರಿಂದ ಆಲ್ರೌಂಡರ್ ಇಂದ. ಆಮೇಲೆ ಅಫ್ಕೋರ್ಸ್ ಇಸ್ ಅ ಪ್ಲೇಯರ್. ಸೊ ಅಲ್ಲಿಂದ ಒಂಥರ ಹುಮ್ಮಸ್ಸು, ಉತ್ಸಾಹ ಬರ್ತಾ ಇದೆ. ಮತ್ತು ನಮ್ಮ ಮುಂದೆ ನಮ್ಮ ಪ್ರಭಾಕರ್ ಇದ್ದಾರೆ. ಪ್ರಭಾಕರ್ ಈ ಸತಿ ಕೋರ್ಟ್ಗೆ ಇಳಿಬೇಕು ಸರ್. ನಾವೆಲ್ಲ ಹಲವಾರು ಪಾರ್ಟಿಗಳು ಮಾಡಿದ್ದೀವಿ, ಸಂತೋಷಕೂಟಗಳಾಗಿದೆ. ಕೋರ್ಟಲ್ಲಿ ಒಂದು ಸಂತೋಷಕೂಟ ಮಾಡಲೇಬೇಕು ನಾವು. ಮತ್ತು ಚೆನ್ನಾಗಿ ಅವ್ರ ಟೀಮು ಸ್ಟ್ರಾಂಗ್ ಆಗಿ ಕಾಣ್ತದೆ. ಯಾಕಂದ್ರೆ ಕ್ಯಾಪ್ಟನ್ ಓನರ್ನೇ ಪ್ಲೇಯರು. ಸೊ ಎಲ್ಲರಿಗೂ ವಿಶ್ ಆಲ್ ದ ಬೆಸ್ಟ್ ಆ್ಯಂಡ್ ಲೆಟ್ಸ್ ಆಲ್ ಪ್ಲೇ ಅ ಫೇರ್ ಗೇಮ್. ಮೇ ದ ಬೆಸ್ಟ್ ಪ್ಲೇಯರ್ ವಿನ್ ಅಂತ ಹೇಳ್ಬೋದು. ಆಮೇಲೆ ಕೊನೆಯದಾಗಿ ಸುಷ್ಮಾ ಅವರು, ಹೋದ ಸರಿ ನಮ್ಮ ಚೇತನ್ ಸೂರ್ಯ ಮತ್ತು ಸುಷ್ಮಾ ಇಬ್ಬರೇ ಇದ್ರು. ಈ ಕಾರ್ಯಕ್ರಮ 3 ಜನ ಆಗಿದ್ದಾರೆ. ಸೊ ಲಾಸ್ಟ್ ಟೈಮ್ ಶಿ ವಾಸ್ ಕ್ಯಾರಿಂಗ್. ಕಂಗ್ರಾಟ್ಸ್ ಟು ಯು and thank you very much and all the best to all of you. Thank you so much ಇಂದ್ರಜಿತ್ ಲಂಕೇ ಸರ್, ನಿರಂತರ ಗಣೇಶ್ ಸರ್. ಕಳೆದ ಸೀಸನ್ ಇಂದ ನಿರಂತರವಾಗಿ ನಮಗೆ ಪ್ರೀತಿ ಸಹಕಾರ ಕೊಡ್ಕೊಂಡು ಬಂದಿದ್ದೀರಾ. ಈ ಸಲ ನಿಮ್ಮ ಟೀಮ್ ಜೊತೆಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಶರವಣತಿ ಅವರಿದ್ದಾರೆ, ಸಾರಾ ಗೋವಿಂದ್ ಸರ್ ಇದ್ದಾರೆ, ನಮ್ಮ ಅದ್ಭುತವಾದ ಕ್ಯಾಪ್ಟನ್ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಟೈಮ್ ನನಗೆ ಗೊತ್ತಿರಲಿಲ್ಲ. ಸೀಸನ್ 3 ಫಸ್ಟ್ ಟೈಮ್ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಈ ಸತಿ ಇಂದ್ರಜಿತ್ ಲಂಕೇಶ್ ಸರ್ ನಮ್ಗೆ ಸಿಕ್ಕಿದ್ದಾರೆ. ಅದು ನನ್ನ ಅದೃಷ್ಟ ಅಂತ ಅನ್ಕೊತೀನಿ. ಅವ್ರಿಗೆ ಅನುಭವ ಇದೆ, ಮತ್ತು ಯಾವ ಪ್ಲೇಯರ್ಸ್ನ ಯಾವ ರೀತಿ ಯಾವ ಟೈಮಲ್ಲಿ ಸೆಲೆಕ್ಟ್ ಮಾಡಬೇಕು ಮತ್ತು ಎಲ್ಲಿ ಆಡಿಸ್ಬೇಕು ಅನ್ನೋ ಒಂದು ಕ್ಯಾಟಗರೈಸೇಷನ್ ಅವರು ಲಾಸ್ಟ್ ಟೈಮ್ ಅವ್ರ ಟೀಮ್ ನೋಡಿದ್ದು ಅಪ್ಪಿಗೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಅವ್ರ ಟೀಮೇ ನಾನು ಒಂದು ಬೆಸ್ಟ್ ಟೀಮ್ ಅಂದ್ಕೊಂಡಿದ್ದೆ. ಬಟ್ ಅವ್ರ ಗ್ರೂಪು ಭಾಳ ಟಫ್ ಗ್ರೂಪ್ ಇತ್ತು ನಮ್ಮ ಗ್ರೂಪ್ಗಿಂತ. ಅದರಿಂದ ನಾವು ಸ್ವಲ್ಪ ಲೈಟರ್ ಗ್ರೂಪಲ್ಲಿ ಇದ್ವಿ. ಆದರೆ ಬಟ್ ವಿ ಮಿಸ್ಡ್ ಅ ಚಾನ್ಸ್ ಇನ್ ಮಿಸ್ಟರ್ ಅಷ್ಟೇ ಟು ಗೋ ಟು ದ ಸೆಮಿಫೈನಲ್ಸ್. ಇಟ್ ವಾಸ್ ಅ ಗುಡ್ ಟೂರ್ನಮೆಂಟ್ ತುಂಬ ಚೆನ್ನಾಗಾಯಿತು ಲಾಸ್ಟ್ ಟೈಮ್. ಚೇತನ್ ಸೂರ್ಯ ಅವರು ಭಾಳ ಅದ್ಭುತವಾಗಿ ಆರ್ಗನೈಸ್ ಮಾಡಿದರು. ಬಟ್ ಎಲ್ಲೋ ಒಂದು ಕಡೆ ಲೋಪದೋಷ ಹೇಳಬೇಕಾಗುತ್ತೆ. ಯಾಕಂದರೆ ಪ್ರತಿ ಸರಿ ನಾವು ಅದನ್ನು ರೆಕ್ಟಿಫೈ ಮಾಡ್ಕೊಂಡು ಮುಂದೆ ಹೋಗಬೇಕು. ಬಟ್ ತುಂಬ ಚೆನ್ನಾಗಿತ್ತು. ಆದರೆ ಎಲ್ಲರೂ ಫೇರ್ ಆಗಿ ಆಡಬೇಕು. ಅಂದರೆ ಇಟ್ಸ್ ಜಸ್ಟ್ ಎ ಸ್ಪೋರ್ಟ್. ಕೊನೆಗೆ ಗೆಲ್ಲೋದು ಸ್ಪೋರ್ಟ್ಸ್ ಗೆಲ್ಲಬೇಕೆ ಹೊರತು ಬೇರೆ ಏನು ಗೆಲ್ಲಬಾರ್ದು. ಆ್ಯಂಡ್ ಆ್ಯಸ್ ಎ ಡಾಕ್ಟರ್ ವಾಟ್ ಐ ವಾಂಟ್ ಟು ಸೇ ಇಸ್ ಎಲ್ಲರೂ ಪ್ಲೇ ಸೇಫ್. ಲಾಸ್ಟ್ ಟೈಮ್ ಆಡಬೇಕಾದ್ರೆ ಒಬ್ಬರು ಪ್ಲೇಯರ್ ಇಂಜೂರ್ ಆದರು, ACL ಟೇರ್ ಆಗಿತ್ತು. ಸೊ ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಬಿ ಫಿಟ್, ಹುಷಾರಾಗಿ ಆಡಿ, ಚೆನ್ನಾಗಿ ಆಡಿ ಆ್ಯಂಡ್ ಲೆಟ್ ದ ಬ್ಯಾಡ್ಮಿಂಟನ್ ವಿನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್ ಆಫ್ ದೊಡ್ಡ ಮನೆ ಡ್ರ್ಯಾಗನ್ಸ್. ಇದೀಗ ದೊಡ್ಡ ಮನೆ ಡ್ರ್ಯಾಗನ್ಸ್ಗೆ ಗೌರವವನ್ನು ಸೂಚಿಸುವಂತಹ ಸಮಯ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಟು ದ ಟೀಮ್ ಆಫ್ ದೊಡ್ಡ ಮನೆ ಡ್ರ್ಯಾಗನ್ಸ್. ಆಲ್ ದ ವೆರಿ ಬೆಸ್ಟ್. ಅನಿರುದ್ಧ್ ಸರ್, ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಮ್ಮ ಜೊತೆ ಆಗಿದ್ದಕ್ಕಾಗಿ. ಇದೀಗ ಸೀಸನ್ 4 ಬರ್ತಾ ಇದೆ. ಯುವರತ್ನ ಚಾಂಪಿಯನ್ಸ್ಗೆ ಸ್ಟಾರ್ ಅಂಬಾಸಿಡರ್ ಆಗಿದ್ದೀರಾ. ನಿಮ್ಮ ಮಾತು ಸಲ್ಲಿಸಿ. ನಮಸ್ಕಾರ ಎಲ್ರಿಗೂ. ನಾನು ಚೇತನ್ ಸೂರ್ಯ ಮತ್ತು ಅವರ ಶ್ರೀಮತಿ ಆಗಿರೋ ಸುಷ್ಮಾ ಅವರ ಹಿತೈಷಿ ಅವರ ಈ ಪ್ರಯತ್ನಕ್ಕೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಹಾಗೆಯೇ ಶಬರೀಶ್ ಅವರು ನಮ್ಮ ತಂಡದ ಮಾಲೀಕರು. ಅವರು ಒಳ್ಳೆಯ ಕಲಾವಿದರು, ಜೊತೆಗೆ ಸಾಮಾಜಿಕ ಕಾರ್ಯಕರ್ತರು. ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅವರು ನಮ್ಮ ತಂಡದ ಮಾಲೀಕರಾಗಿದ್ದು ನನಗೆ ನಿಜಕ್ಕೂ ಬಹಳ ಸಂತೋಷ ಇದೆ. ನಮ್ಮ ಕ್ಯಾಪ್ಟನ್ ಅವರು ನಾನು ಶುಭ ಹಾರೈಸ್ತೀನಿ. ಜೊತೆಗೆ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ಒಂದು ಪ್ರಯತ್ನಕ್ಕೆ, ಈ ಒಂದು ಅಪ್ಪು ಕಪ್ ಸೀಸನ್ 4ಕ್ಕೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕ್ಯಾಪ್ಟನ್ ಅಭಿಲಾಷ್ ಅವರು. ಓಕೆ, ಶಬರೀಶ್ ಸರ್. ಹರಿ ಓಂ. ನಮಸ್ತೆ ಎಲ್ಲರಿಗೂ. ಪ್ರತಿಯೊಬ್ಬರಿಗೂ ಆಲ್ ದಿ ಬೆಸ್ಟ್. ಅಪ್ಪುಕಪ್ಪ ಪ್ರತಿಯೊಬ್ಬ ನಮ್ಮ ಕನ್ನಡ ಸಿನಿಮಾದ ಫ್ಯಾಮಿಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ತಾಯಿ ಅಣ್ಣಮ್ಮದೇವಿ ಆಶೀರ್ವಾದ ಸದಾ ನಮ್ಮ ತಂಡದ ಮೇಲೆ ಹಾಗೂ ನನ್ನ ಕನ್ನಡ ಇಂಡಸ್ಟ್ರಿ ಅಪ್ಪುಕಪ್ಪ ಅಥವಾ ಎಲ್ಲ ಮಾಲೀಕರಿಗೂ ಆಟಗಾರರಿಗೂ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಕ್ಯಾಪ್ಟನ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಲಾಸ್ಟ್ ಇಯರ್ ಎಲ್ರಿಗೂ ತಿಳಿದಂಗೆ ನನಗೆ ACL ಟೇರ್ ಆಗಿತ್ತು. ತುಂಬಾ ಎಲ್ಲರೂ ನನಗೆ ಕೇರ್ ಮಾಡಿದ್ರಿ, ಪ್ರೀತಿ ಕಾಣಿಸಿದ್ರಿ, ತುಂಬ ವಿಚಾರಿಸಿದ್ರಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್.
ಇದರಲ್ಲಿ ನಮಗೆ ಅಪ್ಪು ಕಪ್ ಫ್ಯಾಮಿಲಿ ಏನು ಅಂತ ನನಗೆ ಅರಿವಾಗಿದೆ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಸಕ್ಸಸ್ ಅಂತ ನಾನು ಅನ್ಕೊತೀನಿ. ಚೇತನ್ ಸೂರ್ಯ ಅವರು, ಸುಷ್ಮಾ ಅವರು. ದ ಡೇ ಒನ್ ಈ ಸ್ಟಾರ್ಟೆಡ್, ಐ ವಾಸ್ ದೇರ್ ವಿತ್ ಚೇತನ್ ಸೂರ್ಯ. ಸೊ ಟುಡೇ he has reached for season 4. ದಟ್ ಈಸ್ ದ ಬಿಗ್ಗೆಸ್ಟ್ ಸಕ್ಸಸ್. ಜೊತೆಗೆ ದ ಮೇನ್ ಅಜೆಂಡಾ ಏನಂದರೆ ಎಲ್ಲರೂ ಅಪ್ಪು ಸರ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾನು ಪರ್ಸ್ನಲಿ ಅಷ್ಟು ಮೀಟ್ ಆಗದೆ ಇರ್ಬೋದು, ಅವ್ರು ನೋಡಿಲ್ಲದೆ ಇರ್ಬೋದು, ಬಟ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ಸೊ ಈ ಒಂದು ಅಪ್ಪು ಕಪ್ 4 ಸೀಸನ್ 4 ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲ ಟೀಮ್ ಚೆನ್ನಾಗಿ ಆಲ್ ದಿ ಬೆಸ್ಟ್. ನಾವು ನಮ್ಮ ಆದಷ್ಟು ಪ್ರಯತ್ನ ಪಡ್ತೀವಿ. ಅಪ್ಪು ಕಪ್ ಸೀಸನ್ 4 ಒಳ್ಳೇದಾಗಲಿ, ಚೇತನ್ ಸೂರ್ಯ ಅವ್ರು ಒಳ್ಳೇದಾಗಲಿ, ಅಕ್ಕಂಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಅಭಿಲಾಷ್ ಅವರೇ. ಆರಾಮಾಗಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ಟೀಮ್ ಯುವರತ್ನ ಚಾಂಪಿಯನ್ಸ್. ನಿಮಗೆ 5 ಜನರಿಗೆ ಏನಾದರೂ ಚೇತನ್ ಸೂರ್ಯ ಅವರು ಎಕ್ಸ್ಟ್ರಾ ಏನಾದರೂ ಕೊಡಿಸ್ಲೇಬೇಕು. ನೀವು ಮಾತ್ರ ಚಪ್ಪಾಳೆ ತರ್ತಾ ಇರೋದು. ಥ್ಯಾಂಕ್ ಯು. ಬರ್ತಾ ಇರೋದು ಹುಡುಗರು, ಬಟ್ ಚಪ್ಪಾಳೆ ತರ್ತಾ ಇರೋದು ನೀವು. ಸೊ ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ಟು SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.